ಶರಣಬಸಪ್ಪ ದರ್ಶನಾಪುರ ಅಭಿಮಾನಿ ಬಳಗದ ವತಿಯಿಂದ ಅಖಿಲ್ ದೊಡ್ಡಮನಿ ಅವರ ನೇತೃತ್ವದಲ್ಲಿ ಪೂಜ್ಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಮನವಿ ಮಾಡಿದ್ದಾರೆ. ಶಾಸಕರಾದ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶರಣಬಸಪ್ಪ ದರ್ಶನಾಪುರ ಅಭಿಮಾನಿ ಬಳಗದವರು ಹಾಗೂ ಅನೇಕರು ಹಾಜರಿದ್ದರು. ಇಲ್ಲಿ ನೋಡ್ರಿ ರೆಡ್ಡಿನ ದರ್ಶನಾಪುರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ದರ್ಶನಾಪುರ ಸ್ಥಾನ ಕೊಡಲೇಬೇಕು ದರ್ಶನಾಪುರ ಅವರಿಗೆ ಜಯವಾಗಲಿ ದರ್ಶನಾಪುರ ಅವರಿಗೆ ಜಯವಾಗಲಿ ಅಖಿಲ್ ದೊಡ್ಡಮನಿ ಅವರಿಗೆ ಜಯವಾಗಲಿ ದರ್ಶನಾಪುರ ಸಾಹೇಬರಿಗೆ ನಾವೆಲ್ಲರೂ ಶರಣಬಸಪ್ಪ ದರ್ಶನಾಪುರ ಸಾಹೇಬರ ಅಭಿಮಾನಿಗಳ ವತಿಯಿಂದ ಇಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜಾ ಮಾಡುವ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ಕೇಳಿಕೊಳ್ಳೋದೇನೆಂದರೆ ನಮ್ಮ ದರ್ಶನಾಪುರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಸಿಗಬೇಕಾಗಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧೀಮಂತ ನಾಯಕರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಸಾಹೇಬರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏಬಲ್ ಇದ್ರು. ಅವರು ಅದು ಕೊಡ್ಬೇಕಿತ್ತು. ಕಾರಣಾಂತರದಿಂದ ನಮ್ಗೆಲ್ಲರಿಗೂ ನಿರೀಕ್ಷೆ ಇತ್ತು ಉಪಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ನಮ್ಮ ಸಾಹೇಬ್ರಿಗತ್ತ. ಕಾರಣಾಂತರಗಳಿಂದ ಕೈ ತಪ್ಪಿದೆ. ಹೀಗಾಗಿ ಈಗ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ಕೈ ತಪ್ಪಲ್ಲ. ನಮಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಹಿಂದೆನೂ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಈಗ ಮುಂದೆನೂ ಬರುವ ದಿನಗಳಲ್ಲೂ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆಂಬ ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ಹಾಗಾಗಿ ನಾವು ಇಷ್ಟೇ ಮಾಡಿ ವಿನಂತಿ ಮಾಡ್ತೀವಿ. ಹೊಡೆದು ಹಂಗೆ ವಿಶೇಷ ಪೂಜಾ ಮಾಡಿದೀವಿ. ಖರ್ಗೆ ಸಾಹೇಬರು ಹಿಂದೆನೂ ನಮ್ ದರ್ಶನಾಪುರ ಸಾಹೇಬ್ರ ಕೈ ಬಿಟ್ಟಿಲ್ಲ, ಮುಂದೇನೂ ಬಿಡಲ್ಲ. ಸಂಪೂರ್ಣವಾಗಿ ವಿಶ್ವಾಸ ಇದೆ ನಮ್ಗೆ. ನಮ್ಮ ಕಲಬುರಗಿಯ ಆರಾಧ್ಯ ದೇವರಾದಂತಹ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ನಾವೆಲ್ಲರೂ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನು ಮಾಡ್ಕೊಂಡಿದೀವಿ. ಇದರಲ್ಲಿ ಹೋಗಿ ಅದಕ್ಕಾಗಿ ಇಲ್ಲಿ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸುವ ಮೂಲಕ ಇವತ್ತು ನಾವು ನಮ್ಮ ಮಾಧ್ಯಮದ ಮೂಲಕ ಇವತ್ತು ನಮ್ಮ AICC ಅಧ್ಯಕ್ಷರು ಇರ್ಬೋದು, ಇವತ್ತು KPCC ಅಧ್ಯಕ್ಷರು ಇರ್ಬೋದು, ಅಥವಾ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರು ಇರ್ಬೋದು, ಎಲ್ಲರಲ್ಲೂ ಕೂಡ ಒಂದು ಮನವಿ ಮಾಡ್ಕೋತೀವಿ. ಈ ಭಾಗದ ಒಬ್ಬ ಹಿರಿಯ ಸಚಿವರು, ಸುಮಾರು 5 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವ ಉಳ್ಳತಕ್ಕಂತ ಒಬ್ಬ ರಾಜಕಾರಣಿ, ಇವತ್ತು ಬಹಳ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ ಆಗಿರ್ತಕ್ಕಂತಹ ದರ್ಶನಾಪುರ ಸಾಹೇಬರಿಗೆ ನಾವು ಈ ಸಾರಿ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತಕ್ಕಂತ ಒಂದು ಒತ್ತಾಯ ಅನ್ನೋದು ಅವರ ಅಭಿಮಾನಿಗಳಾಗಿ ನಾವು ತಮ್ಮಲ್ಲಿ ಮಾಡ್ತೀವಿ. ತಾವು ಮಾಡ್ತೀರಾ ಅಂತಕ್ಕಂಥ ಭರವಸೆ ಕೂಡ ಇದೆ. ಆದ್ರೂ ಕೂಡ ನಾವು ಕೂಡ ತಮಗೆ ಮೊದಲನೇ ಪಟ್ಟಿಯಲ್ಲೇ ತಾವು ಮಾಡ್ತೀರಿ ಅಂತಕ್ಕಂತ ಒಂದು ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು. ಆದ್ರೆ ಕೆಲವೇ ಮಂತ್ರಿಗಳಿಗೆ ಸ್ಥಾನ ಕೊಟ್ಟಿದ್ದರಿಂದ ಅವರಿಗೆ ಅದರಲ್ಲಿ ಅವಕಾಶ ಸಿಕ್ಕಿಲ್ಲ. 2ನೇ ಪಟ್ಟಿಯಲ್ಲಿ ಆದ್ರೂ ಕೂಡ ಅವರಿಗೆ ತಾವು ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಅವರ ಅಭಿಮಾನಿಗಳಾಗಿ ಇವತ್ತು ಎಲ್ಲ ನಾಯಕರಿಗೆ ಮನವಿ ಮಾಡ್ಕೋತೀವಿ. ಮಹೇಶ್ ಹೊಸೂರ್ಕರ್, ಮಾಜಿ ಉಪಮಹಾಪೌರರು, ಕಲಬುರಗಿ. ಹಾಗೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಗುರುಮಠಕಲ್ಲಿದ್ದು ನಮ್ಮ ಯಾದಗಿರಿ ಜಿಲ್ಲಾ ಮಂತ್ರಿಗಳಾಗಿ ಶರಣಬಸಪ್ಪ ದರ್ಶನಾಪುರ ಅವರು 3 ವರ್ಷಗಳ ಸತತವಾಗಿ ಕೆಲಸ ಮಾಡಿ ಬಹಳಷ್ಟು ಡೆವಲಪ್ ಮಾಡಿ ಶಾಪೂರ್ ಒಂದೇ ಮಾಡಿಲ್ಲ, ಅದ್ರ ಜೊತೆಗೆ ಯಾದಗಿರಿ ಜೊತೆಯಲ್ಲಿ ಗುರುಮಿಠಕಲ್ ತಾಲೂಕು ಸಹ ಅವರು MLA ಇಲ್ಲ ಅಂದ್ರೆ ಪರವಾಗಿಲ್ಲ, ಬಹಳಷ್ಟು ಅನುದಾನ ಕೊಟ್ಟು ಅಲ್ಲಿ ಅಭಿವೃದ್ಧಿ ಪಡಿಸ್ಯಾರ. ಮತ್ತೆ ಅವರೇನು 3 ವರ್ಷಗಳ ಸತತವಾಗಿ ಕೆಲಸ ಮಾಡ್ಯಾರ. ಅವ್ರು ಮುಂದಿನ ಇನ್ನೊಂದು ನಮ್ದು ವಿನಂತಿ ಏನಂದ್ರೆ, ಈ ದರ್ಶನಾಪುರ ಸಾಹೇಬರಿಗೆ ಒಂದ್ ವೇಳೆ ಯಾದಗಿರಿ ಜಿಲ್ಲೆಯಿಂದ ಮಂತ್ರಿ ಬಿಟ್ರೆ ಯಾದಗಿರಿ ಪ್ರಾತಿನಿಧ್ಯ ಇರೋದಿಲ್ಲ. ಆದ್ದರಿಂದ ದಯಮಾಡಿ ನಾವೇನಂದ್ರೆ ಮುಖ್ಯಮಂತ್ರಿಗಳಾದ ನಮ್ಮ ಶಿವಕುಮಾರ್ ಸರ್ಗೂ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ, ಹಾಗೂ AS ಅಧ್ಯಕ್ಷರಾದ ಮತ್ತೆ ಸಿದ್ದರಾಮಯ್ಯ ಅವರಿಗೂ, ಮತ್ತೆ ಅಧ್ಯಕ್ಷರಾದ ಈಗ ಪ್ರೆಸಿಡೆಂಟ್ ಅಧ್ಯಕ್ಷರಾದ ಎಲ್ಲರಿಗೂ ನಾವು ಹೃತ್ಪೂರ್ವಕ ಎಲ್ಲಾ ನಮ್ಮ ಶರಣಬಸಪ್ಪ ದರ್ಶನಾಪುರ ಅಭಿಮಾನ ಬಳಗದಿಂದ ಮತ್ತೆ ಯಾದಗಿರಿ ಜಿಲ್ಲೆಯ ವತಿಯಿಂದ ನಾವು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಪ್ರಾತಿನಿಧ್ಯ ಕೊಟ್ಟು ಯಾದಗಿರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡಿ, ತಾವು ಇದರ ಬಗ್ಗೆ ಪತ್ರಿಕಾಗೋಷ್ಠಿ ಏನಾದ್ರು ಕೊಟ್ಟು ಒಳ್ಳೆ ರೀತಿಯಿಂದ ತಾವು ಸಹಕರಿಸಿ ಅವರಿಗೆ ಮಿನಿಸ್ಟರ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.